Hi, this is Sachin Power. How are you? Fine? Okay. Dear students, in the last classes we learned about the meaning and definitions of financial management. Then in the today's lecture we learn about the functions of financial management. Okay. In the today's lecture we learn about what? The functions of financial management. Yes. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ಏನನ್ನು ನೋಡೋಣ ಅಂದರೆ ಆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ದು ಕಾರ್ಯಗಳಾವು ಅನ್ನೋದರ ಕುರಿತು ನೋಡೋಣ. Then if you saying about the functions of financial management, that functions are broadly classified into two types. Okay, that functions are broadly classified into two types or categorized into two types. Yes. ಸೊ ಆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಾರ್ಯಗಳನ್ನ ನಾವು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಎರಡು ವಿಧಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿಂಗಡಣೆಯನ್ನು ಮಾಡ್ತೀವಿ. ದೆನ್ ವಿಚ್ ಆರ್ ದೇ? ದಟ್ ಮೀನ್ಸ್ ದ ಫಸ್ಟ್ ಒನ್ ಈಸ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಂಡ್ ಸೆಕೆಂಡ್ ಒನ್ ಈಸ್ ಇನ್ಸಿಡೆಂಟಲ್ ಆರ್ ರೂಟೈನ್ ಫಂಕ್ಷನ್ಸ್. ಫಸ್ಟ್ ಒನ್ ಈಸ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಂಡ್ ಸೆಕೆಂಡ್ ಒನ್ ಈಸ್ ಇನ್ಸಿಡೆಂಟಲ್ ಆರ್ ರೂಟೈನ್ ಫಂಕ್ಷನ್ಸ್. ಓಕೆ, ಎಸ್. ಏನು ಮೊದಲೇದು ಎಕ್ಸಿಕ್ಯೂಟಿವ್ ಫಂಕ್ಷನ್ ಅಂತ ಹೇಳ್ತೀವಿ ಅಂಡ್ ಸೆಕೆಂಡ್ ಒನ್ ಇನ್ಸಿಡೆಂಟಲ್ ಆರ್ ರೂಟೈನ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ದೆನ್ ಫಸ್ಟ್ ಆಫ್ ಆಲ್ we will say the executive functions, then laterwards we will say the incidental functions. Okay, see, if you saying about that the meaning of executive functions, sometimes in the 2 marks questions this question may be asked for you. That means what do you mean by executive functions? Okay, so for that listen carefully. See, the functions which are requires the high professional skills and high professional knowledge as well as high professional talent, that functions are called executive functions. Okay, that functions are called what? The executive functions. Yes, that means listen once again, the functions which are requires the high professional skills, high professional knowledge as well as high professional talents, that functions are called executive functions. That functions are called what? The executive functions. Okay, yes. So ಯಾವ ಕಾರ್ಯಗಳಿಗೆ ಹೈ ಪ್ರೊಫೆಷನಲ್ ಸ್ಕಿಲ್ ಅವಶ್ಯಕತೆ ಇದೆಯೋ, ಹೈ ಪ್ರೊಫೆಷನಲ್ ನಾಲೆಜ್ ಅವಶ್ಯಕತೆ ಇದೆಯೋ ಅಂಡ್ ಹೈ ಪ್ರೊಫೆಷನಲ್ ಟ್ಯಾಲೆಂಟ್ ಅವಶ್ಯಕತೆ ಇದೆಯೋ ಆ ಕಾರ್ಯಗಳಿಗೆ ನಾವು ಏನಂತ ಕರಿತಾ ಇದ್ದೀವಿ? ಎಕ್ಸಿಕ್ಯೂಟಿವ್ ಕಾರ್ಯಗಳು ಅಥವಾ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಂತ ಕರಿತಾ ಇದ್ದೀವಿ. ಓಕೆ, ದೆನ್ ಹೂ ಕ್ಯಾನ್ ಹ್ಯಾಂಡಲ್ ದೀಸ್ ಫಂಕ್ಷನ್ಸ್ ಆರ್ ಹೂ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದೀಸ್ ಫಂಕ್ಷನ್ಸ್? ದಟ್ ಮೀನ್ಸ್ ದಿ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಈ ಕಾರ್ಯಗಳಲ್ಲಿ ಅಥವಾ ಈ ಫಂಕ್ಷನ್ಸ್ಗಳಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಥವಾ ಈ ಕಾರ್ಯಗಳನ್ನ ಯಾರು ಹ್ಯಾಂಡಲ್ ಮಾಡ್ತಾರೆ ಅಂತ ಕೇಳಿದ್ರೆ ಅವರು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರ್ತಾರೆ. ಎಸ್, ಯು ಆಲ್ರೆಡಿ ಲರ್ನ್ ರಿಗಾರ್ಡಿಂಗ್ ದಟ್ ದಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ದೇರ್ ಆರ್ 3 levels in the management, that is the top level management, middle level management as well as the bottom level management, and these executive functions are handled by the middle level management. Okay, ಸೊ ಈ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಗಳನ್ನ ಕಾರ್ಯಗಳನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇನ್ನು ಆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ದಲ್ಲಿ ಯಾರು ಬರ್ತಾರೆ ಅಂತ ಕೇಳಿದ್ರೆ ದಿ ಮ್ಯಾನೇಜರ್ಸ್ ಆಫ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್. ಓಕೆ, ದಿ ಮ್ಯಾನೇಜರ್ಸ್ ಆಫ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್, ದಟ್ ಮೇ ಬಿ ದಿ ಮ್ಯಾನೇಜರ್ ಆಫ್ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್, ದಿ ಮ್ಯಾನೇಜರ್ ಆಫ್ ದಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಮ್ಯಾನೇಜರ್ ಆಫ್ ದಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಓಕೆ, and whatever that, here we are learning regarding that the financial management. That means here we go through the only the functions of the manager of the financial department. Okay, yes. ಸೊ ಇಲ್ಲಿ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ದಲ್ಲಿ ಮ್ಯಾನೇಜರ್ಸ್ಗಳು ಬರ್ತಾರೆ ಅಂತ ಹೇಳ್ತೀವಿ. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ದಲ್ಲಿ ಯಾರು ಅಂದ್ರೆ ಮ್ಯಾನೇಜರ್ಸ್ಗಳು. ಅವರು ಏನಂದ್ರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಆಗಿರ್ಬೋದು, ಯಾವುದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪರ್ಚೇಸಿಂಗ್, ಮಾರ್ಕೆಟಿಂಗ್, ವಾಟ್ ಎವರ್ ದ್ಯಾಟ್. ಇಲ್ಲಿ ನಾವು ಏನನ್ನ ನೋಡ್ತಾ ಇದೀವಿ ಅಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ನೋಡ್ತಾ ಇದೀವಿ. ಇನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಫೈನಾನ್ಸ್ ಅನ್ನ ಮ್ಯಾನೇಜ್ ಮಾಡೋದಂದ್ರೆ ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ಬರುತ್ತಾ ಅಂದ್ರೆ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಇನ್ನು ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರುತ್ತಂದ್ರೆ ಇಲ್ಲಿ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ದಲ್ಲಿ ಯಾರು ಬರ್ತಾರೆ ಅಂದ್ರೆ ಮ್ಯಾನೇಜರ್ ಆಫ್ ದಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್.
ಮ್ಯಾನೇಜರ್ ಆಫ್ ದಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಲ್ಲಿ ಬರ್ತಾರೆ ಅಂತ ಹೇಳ್ತೀವಿ. ಇನ್ನು ಅವರ ಕಾರ್ಯಗಳಿಗೆ ನಾವು ಇಲ್ಲಿ ಏನು ಕರಿತಾ ಇದ್ದೀವಿ, ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಂತ ಕರಿತಾ ಇದ್ದೀವಿ. ಓಕೆ, ಎಸ್. ದೆನ್ now we will see the some executive functions. So among them the first one is financial forecasting. Okay, the first and most important function of the financial management is what? The financial forecasting. Okay, so forecasting is nothing but the future analysis. The forecasting is nothing but what? Future analysis. That means what here? The management have to have plans regarding the finance. Okay, that means how much they requires the fund, regarding that plans are made here. Okay, so first and most important function ಅಂತ ಹೇಳ್ತೀವಿ ಯಾವ್ದರದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ದು. ಯಾವುದು ಅಂದರೆ ಫೈನಾನ್ಷಿಯಲ್ ಫಾರ್ಕಾಸ್ಟಿಂಗ್. ಅಂದರೆ ಫಾರ್ಕಾಸ್ಟಿಂಗ್ ಅಂದರೆ ಏನು, ಭವಿಷ್ಯತ್ತಿನ ಕುರಿತು ಏನು ಮಾಡೋದಂದ್ರೆ ವಿಚಾರ ವಿಮರ್ಶೆಗಳನ್ನು ಮಾಡೋದು. ಅಂದರೆ ಭವಿಷ್ಯತ್ತನ್ನು ಏನು ಮಾಡೋದಂದ್ರೆ ಅಂದಾಜಿಸುವುದು ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ ಏನು ಮಾಡಲಾಗತ್ತೆ, ಎದರದು ಅಂದಾಜು ಅಂತ ಕೇಳಬೇಕಂದ್ರೆ ಇಲ್ಲಿ ಫೈನಾನ್ಸಿಯಲ್ದು ಅಂತ ಹೇಳ್ತೀವಿ. ಅಂದರೆ ಟೋಟಲ್ ಆಗಿ ಇಲ್ಲಿ ಪ್ಲಾನ್ಸ್ಗಳನ್ನು ಮಾಡಲಾಗತ್ತ. ಅಂದರೆ ಎಷ್ಟು ಫರ್ಮ್ಗೆ ದುಡ್ಡು ಬೇಕು ಅನ್ನೋದರ ಕುರಿತು ಪ್ಲಾನ್ಸ್ಗಳನ್ನು ರೆಡಿ ಮಾಡಲಾಗತ್ತ. ಯಾರಿಂದ ಅಂತ ಕೇಳಿದ್ರೆ ಮ್ಯಾನೇಜ್ಮೆಂಟ್ದಿಂದ. ಸೊ ದಟ್ ಈಸ್ ದಿ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್, ರೈಸಿಂಗ್ ಆಫ್ ಫಂಡ್ಸ್. Next one is what? Rising of funds. After the preparation of plans, the next function of the management is what? Rising of funds from the different resources. Rising of funds from the different resources, that may be from issuing of shares or by issuing the debentures, or that may be from the creditors or from any other bankers. Okay, so ಇನ್ನು ಸೆಕೆಂಡ್ ಫಂಕ್ಷನ್ ಅಂತ ಹೇಳ್ಬೇಕಂದ್ರೆ ರೈಸಿಂಗ್ ಆಫ್ ಫಂಡ್ಸ್. ಇಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಪ್ಲಾನ್ಸ್ ಅನ್ನ ರೆಡಿ ಮಾಡಿದ ಮೇಲೆ, ಎಷ್ಟು ದುಡ್ಡು ಬೇಕು ಅಂತ ಅನ್ನೋದರ ಕುರಿತು ಪ್ಲಾನ್ಗಳನ್ನು ರೆಡಿ ಮಾಡಿದ ಮೇಲೆ, ಫೈನಾನ್ಷಿಯಲ್ ಫಾರ್ಕಾಸ್ಟಿಂಗ್ ಆದ ನಂತರ ನೆಕ್ಸ್ಟ್ ಏನಾಗತ್ತಂದ್ರೆ ಆ ಫಂಡನ್ನು ತರುವುದರ ಕುರಿತು ಡಿಸಿಷನ್ಗಳನ್ನು ತೆಗೆದುಕೊಳ್ಳಲಾಗತ್ತೆ. ಓಕೆ, ಸೊ ದೆನ್ ಹಿಯರ್ ವಾಟ್? ದಿ ಬಾರೋಯಿಂಗ್ ದಿ ಫಂಡ್ಸ್, ರಿಗಾರ್ಡಿಂಗ್ ದ್ಯಾಟ್ ದಿ ಡಿಸಿಷನ್ಸ್ ಆರ್ ಟೇಕನ್. ಓಕೆ, ಸೊ ಟೋಟಲ್ ಆಗಿ ಹಿಯರ್ ಇಲ್ಲಿ ಏನು ಮಾಡಲಾಗತ್ತಂದ್ರೆ ದುಡ್ಡನ್ನು ತರುವುದರ ಕುರಿತು ಏನು ಡಿಸಿಷನ್ಗಳನ್ನು ತೆಗೆದುಕೊಳ್ಳಲಾಗತ್ತೆ. ಆ್ಯಂಡ್ ಇನ್ನು ಆ ದುಡ್ಡನ್ನು ತರುವುದಾದರೆ ಯಾವ ಮೂಲದಿಂದ ತರಬೇಕು, ಐದರ್ ಶೇರ್ಸ್ ಮುಖಾಂತರ ತರಬೇಕು, ಅಥವಾ ಡೆಬೆಂಚರ್ದಿಂದ ತರಬೇಕು, ಅಥವಾ ಬ್ಯಾಂಕ್ದಿಂದ ತರಬೇಕು, ಅಥವಾ ಯಾವುದೇ ಕ್ರೆಡಿಟರ್ಸ್ ಕಡೆಯಿಂದ ತರಬೇಕು, ಯಾವ ಮೂಲದಿಂದ ತರಬೇಕು ಅನ್ನೋದರ ಕುರಿತು ಡಿಸಿಷನ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಆ್ಯಂಡ್ ವೈಲ್ ಟೇಕಿಂಗ್ ದಿ ಡಿಸಿಷನ್ ರಿಗಾರ್ಡಿಂಗ್ ದಿ ರೈಸಿಂಗ್ ಆಫ್ ಫಂಡ್ಸ್ ಫ್ರಮ್ ದಿ ಡಿಫರೆಂಟ್ ರಿಸೋರ್ಸಸ್, ಹಿಯರ್ ದಿ ಕಾಸ್ಟ್ ಆಫ್ ದಿ ಡಿಫರೆಂಟ್ ರಿಸೋರ್ಸ್ ಆಲ್ಸೋ ಅಲೋಕೇಟೆಡ್ ಹಿಯರ್. ಓಕೆ, ಸೊ ಈಗ ಇಲ್ಲಿ ದುಡ್ಡನ್ನು ಡಿಫರೆಂಟ್ ರಿಸೋರ್ಸ್ದಿಂದ ತರ್ತಾರತ್ತ ಹೇಳ್ತೀವಿ ನಿಜ, ಆದರೆ ಡಿಫರೆಂಟ್ ರಿಸೋರ್ಸ್ದಿಂದ ದುಡ್ಡನ್ನು ತರಬೇಕಾದ್ರೆ ಅವುಗಳದ್ದು ಕಾಸ್ಟ್ಗಳನ್ನು ಇಲ್ಲಿ ಏನು ಮಾಡಲಾಗತ್ತೆ ಅಂದರೆ ಅಲೋಕೇಟ್ ಮಾಡಲಾಗತ್ತೆ, ಅಂದರೆ ಗಣನೆಗೆ ತೆಗೆದುಕೊಳ್ಳಲಾಗತ್ತೆ, ಲೆಕ್ಕ ಹಾಕಲಾಗತ್ತೆ ಅಂತ ಹೇಳ್ತೀವಿ. ದಟ್ ಮೀನ್ಸ್ ದಿ ಕಾಸ್ಟ್ ಆಫ್ ದಿ ಡಿಫರೆಂಟ್ ರಿಸೋರ್ಸ್ ಆರ್ ಕನ್ಸಿಡರ್ಡ್ ಹಿಯರ್. ಓಕೆ, ಸೊ ವೈ? ಬಿಕಾಸ್ ದಿ ಫಂಡ್ ಈಸ್ ನಾಟ್ ಅ ಫ್ರೀ ಆಫ್ ಕಾಸ್ಟ್. ಓಕೆ, ದ ಫಂಡ್ ಈಸ್ ನಾಟ್ ಅ ಫ್ರೀ ಆಫ್ ಕಾಸ್ಟ್. If the fund is raised by issuing the shares, then firm have to pay the dividend on that. Okay, if the fund is raised by issuing the debentures, then the firm have to pay the interest on that. Okay, so same like here, there is no any fund with the free of cost. Okay, so ಯಾವುದೇ ಫಂಡ್ ಫ್ರೀ ಆಫ್ ಕಾಸ್ಟ್ ಇರುವುದಿಲ್ಲ. ಇಲ್ಲಿ ಏನು ಮಾಡಲಾಗತ್ತಂದ್ರೆ ಈಗ ಶೇರ್ಸ್ ಮುಖಾಂತರ ತಂದ್ರೆ ಷೇರುಗಳಿಗೆ ಡಿವಿಡೆಂಡ್ ಕೊಡಬೇಕಾಗತ್ತೆ. ಡಿವಿಡೆಂಡ್ ಇಸ್ ನಥಿಂಗ್ ಬಟ್ ಡಿವೈಸಬಲ್ ಪ್ರಾಫಿಟ್. ಎಸ್, ಡಿವೈಸಬಲ್ ಪ್ರಾಫಿಟ್ ಮೀನ್ಸ್ ವಾಟ್? ಡಿಸ್ಟ್ರಿಬ್ಯೂಟೇಬಲ್ ಪ್ರಾಫಿಟ್ ಅಂತ ಹೇಳ್ತೀವಿ, ಅಂದ್ರೆ ಹಂಚುವ ಲಾಭಾಂಶ. ಇನ್ನು ಶೇರ್ಸ್ ಡೆವೆಂಚರ್ ಮುಖಾಂತರ ತಂದ್ರೆ ಡೆವೆಂಚರ್ ಮೇಲೆ ಇಂಟ್ರೆಸ್ಟ್ ಅನ್ನು ಕೊಡಬೇಕಾಗತ್ತೆ. ಸೊ ವಾಟ್ ಎವರ್ ದ್ಯಾಟ್, ಇನ್ನು ಬ್ಯಾಂಕ್ದಿಂದ ತಂದ್ರು ಸಹಿತ ಅಲ್ಲಿನ ಬ್ಯಾಂಕಿಗೆ ಇಂಟ್ರೆಸ್ಟ್ ಅನ್ನು ಕೊಡಬೇಕಾಗತ್ತೆ. ಸೊ ಹೀಗೆ ಯಾವುದೇ ಫಂಡ್ ಫ್ರೀ ಆಫ್ ಕಾಸ್ಟ್ ಇರೋದಿಲ್ಲ. ಇನ್ನು ಇಲ್ಲಿ ಕಾಸ್ಟ್ ಅನ್ನು ಕನ್ಸಿಡರ್ ಮಾಡಲಾಗತ್ತೆ ಅಂತ ಹೇಳ್ತೀವಿ ಯಾವಾಗ? ಫಂಡ್ ಅನ್ನ ರೈಸ್ ಮಾಡುವಾಗ, ಅಂದ್ರೆ ಫಂಡ್ ಅನ್ನ ತರಬೇಕಾದಾಗ ಇಲ್ಲಿ ಕಾಸ್ಟ್, ಅದರ ಕಾಸ್ಟ್ ಅನ್ನ ಏನ್ ಮಾಡಲಾಗತ್ತೆ ಅಂದ್ರೆ ಅಲೋಕೇಟ್ ಮಾಡಲಾಗತ್ತೆ ಅಥವಾ ಕನ್ಸಿಡರ್ ಮಾಡಲಾಗತ್ತೆ, ಗಣನೆಗೆ ತೆಗೆದುಕೊಳ್ಳಲಾಗತ್ತೆ. ಅಂಡ್ ವಿಚ್ ಫಂಡ್ ಹ್ಯಾವ್ ದಿ ಲೋ ಕಾಸ್ಟ್, that fund is raised by the management. Okay, that is the another one important function of the management ಅಂತ ಹೇಳ್ತೀವಿ. ಅಂದ್ರೆ ಯಾವ ಸೋರ್ಸ್ ಆಫ್ ಫಂಡ್ಗೆ ಕಡಿಮೆ ಖರ್ಚಿದೆಯೋ ಅಥವಾ ಕಡಿಮೆ ಕಾಸ್ಟ್ ಇದೆಯೋ
ಆ ಫಂಡನ್ನು ಆ ಮ್ಯಾನೇಜ್ಮೆಂಟ್ದವರು ತರ್ತಾರೆ. ಅದು ಏನು ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ ಅಂತ ಹೇಳ್ತೀವಿ ಇದರದ್ದು ಮ್ಯಾನೇಜ್ಮೆಂಟ್ದು. ಓಕೆ, ಎಸ್. ದ ನೆಕ್ಸ್ಟ್ ಒನ್, ಮ್ಯಾನೇಜಿಂಗ್ ಆಫ್ ಫ್ಲೋ ಆಫ್ ಫಂಡ್ಸ್. ಓಕೆ, managing of flow of funds. Yes, that is also another one important function of the financial management. Controlling over the flow of funds is very essential thing here. Okay, controlling over the flow of funds is very essential thing. That flow of funds may be inflow or outflow. Okay, that flow of funds may be inflow or outflow. Then inflow means what? If the firm receive the fund, that is called the fund inflow. If the fund goes out from the firm, that fund is called outflow. Okay, so then if that means what? If the firm pays the sum of amount to external party, that fund is called the outflow. And the external party paid the amount to firm, then here the firm received the amount or funds, then that is called inflow. Okay, so then whatever that on that inflow and outflow, the management have to have control. Okay, so on that on the inflow ಮತ್ತು outflow ಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ದವರು ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಅದನ್ನು ಏನು ಕರಿತೀವಿ ಇಲ್ಲಿ ಮ್ಯಾನೇಜಿಂಗ್ ಆಫ್ ಫ್ಲೋ ಆಫ್ ಫಂಡ್ಸ್ ಅಂತ ಕರಿತೀವಿ. ಓಕೆ, ಸೊ ಅಂದರೆ ಟೋಟಲ್ ಆಗಿ ಎಷ್ಟು ದುಡ್ಡು ಫರ್ಮ್ಗೆ ಬರತ್ತಾ, ಎಷ್ಟು ದುಡ್ಡು ಫರ್ಮ್ದಿಂದ ಹೊರಗಡೆ ಹೋಗತ್ತಾ, ಸೊ ಅದರ ಮೇಲೆ ಒಂದು ನಿಯಂತ್ರಣವನ್ನು ಮಾಡೋದು ಅತ್ಯಂತ ಅವಶ್ಯಕತೆ ಅಂತ ಹೇಳ್ತೀವಿ. ಸೊ ಅದರ ಮೇಲೆ ಏನು ಒಂದು ಮ್ಯಾನೇಜ್ಮೆಂಟ್ ನಿಯಂತ್ರಣ ಮಾಡತ್ತಲ್ಲ, ಅದನ್ನ ಇಲ್ಲಿ ಏನು ಕರಿತಾ ಇದ್ದೀವಿ, ಮ್ಯಾನೇಜಿಂಗ್ ಆಫ್ ಏನು ಫ್ಲೋ ಆಫ್ ಫಂಡ್ಸ್ ಅಂತ ಕೇಳ್ತೀವಿ. ಓಕೆ, ಎಸ್. ದ ನೆಕ್ಸ್ಟ್ ಒನ್, ಕಾಸ್ಟ್ ಕಂಟ್ರೋಲ್. ಎಸ್, so this is also very important function of the management. Okay, so cost control is very essential thing. Okay, so why? Because here the we can also measure the efficiency of the management in terms of the low cost. Okay, we can also measure the efficiency of the management in terms of low cost. That means which management have the low cost opportunity, that management have the more benefit in the market. Okay, more benefit in the market. And same times we can also say that the low cost is expressed that the efficiency level of the management. Okay, so that means here what, you using less getting more. Okay, using less and getting more, that is the main function of the financial management here. Okay, so cost control ಮಾಡೋದು ಅತ್ಯಂತ ಅವಶ್ಯಕತೆ and very important function ಅಂತ ಹೇಳ್ತೀವಿ ಅದರದ್ದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ದು. ಆ್ಯಂಡ್ ಇದು ಏನು ಶೋ ಮಾಡತ್ತ ಅಂದರೆ ಮ್ಯಾನೇಜ್ಮೆಂಟದು ಎಫಿಷಿಯನ್ಸಿ ಲೆವೆಲನ್ನು ಶೋ ಮಾಡತ್ತಾರೆ. ಕಡಿಮೆ ಖರ್ಚು ಅದರ ಅಪಾರ್ಚುನಿಟಿ ಯಾವ ಮ್ಯಾನೇಜ್ಮೆಂಟಿಗಿದೆಯೋ ಅದು ಮಾರ್ಕೆಟ್ದಲ್ಲಿ ಹೆಚ್ಚಿನ ಒಂದು ಬೆನಿಫಿಟ್ ಅನ್ನು ತೆಗೆದುಕೊಳ್ಳುತ್ತೆ. ಸೊ ದೆನ್ ಒಟ್ಟಾರೆಯಾಗಿ ಇದು ಏನು ಮಾಡುತ್ತೆ ಅಂದರೆ ಕಾಸ್ಟ್ ಮೇಲೆ ಕಂಟ್ರೋಲ್ ಮಾಡುವುದು ಅಥವಾ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಬೆನಿಫಿಟ್ ತೆಗೆದುಕೊಳ್ಳುವುದು, ಇದು ಮ್ಯಾನೇಜ್ಮೆಂಟ್ದು ಎಫಿಷಿಯನ್ಸಿಯನ್ನು ಶೋ ಮಾಡುತ್ತೆ ಅಂತ ಹೇಳ್ತೀವಿ. ಓಕೆ, ದೆನ್ ನೆಕ್ಸ್ಟ್ ಒನ್, ಅಲೋಕೇಶನ್ ಆಫ್ ನೆಟ್ ಪ್ರಾಫಿಟ್ ಆರ್ ಮ್ಯಾನೇಜ್ಮೆಂಟ್ ಆಫ್ ಇನ್ಕಮ್. ಓಕೆ, ಅಲೋಕೇಶನ್ ಆಫ್ ನೆಟ್ ಪ್ರಾಫಿಟ್ ಆರ್ ಮ್ಯಾನೇಜ್ಮೆಂಟ್ ಆಫ್ ಇನ್ಕಮ್. ಸಿ, in the business organization, the fund is raised from the different resources or from the different parties, and afterwards when the firm earns the profit, that profit is distributed among the all the parties who are incurred for the firm. Okay, who are incurred for the firm, then that is called here allocation. Allocation is nothing but a distribution. Okay, what to distribute here? The net profit. Okay, so allocation is nothing but distribution. Okay, so ಇಲ್ಲಿ ಅಲೋಕೇಶನ್ ಅಂದ್ರೆ ಏನು ಅಂತ ಕರಿತೀವಿ ಅಂದ್ರೆ ಹಂಚೋದು ಅಂತ ಕರಿತೀವಿ. ಏನನ್ನ ಹಂಚೋದು ಅಂದ್ರೆ ನೆಟ್ ಪ್ರಾಫಿಟ್ ಅನ್ನ. ಈಗ ಒಂದು ಫರ್ಮ್ ಅನ್ನ ತೆಗೆದುಕೊಂಡಾಗ ಅಲ್ಲಿ ಫರ್ಮ್ಗೆ ಮೊಟ್ಟ ಮೊದಲಿಗೆ ಇಲ್ಲಿ ಫಂಡ್ಸ್ ಅನ್ನ ರೈಸ್ ಮಾಡಬೇಕಾದಾಗ ಬೇರೆ ಬೇರೆ ಅಂದರೆ ಡಿಫ್ರೆಂಟ್ ಪಾರ್ಟೀಸ್ ಕಡೆಯಿಂದ ದುಡ್ಡನ್ನು ತರಲಾಗತ್ತ. ಅಂದರೆ ಶೇರ್ಸ್ದಿಂದ ಆಗಿರ್ಬೋದು, ಡೆವೆಂಚರ್ದಿಂದ ಆಗಿರ್ಬೋದು, ಸೊ ಅಥವಾ ಬಾಂಡ್ಸು, ಈ ಥರ ಇಲ್ಲಿ ಏನು ಮಾಡಲಾಗತ್ತೆ ಅಂದರೆ ಫಂಡ್ಸನ್ನು
ರೈಸ್ ಮಾಡಲಾಗತ್ತ. ಇನ್ನು ಆ ಫಂಡ್ಸ್ ರೈಸ್ ಮಾಡಿರತ್ತ ನಿಜ. ಇನ್ನು ಆಫ್ಟರ್ ಯಾವಾಗ ಫರ್ಮ್ ಪ್ರಾಫಿಟನ್ನು ಅರ್ನ್ ಮಾಡತ್ತ, ಆ ಪ್ರಾಫಿಟ್ದಲ್ಲಿ ಇಲ್ಲಿ ಶೇರ್ ಮೇಲೆ ಏನು ಮಾಡಲಾಗತ್ತ, ಕೆಲವೊಂದು ಏನು ಒಂದು ಸಮ್ ಪ್ರಾಫಿಟ್ದ ಭಾಗದವನ್ನ ಇಲ್ಲಿ ಏನು ಮಾಡಲಾಗತ್ತ ಅಂದ್ರೆ ಹಂಚಲಾಗತ್ತ ಅಂತ ಹೇಳ್ತೀವಿ. ಸೊ ಇನ್ನು ಶೇರ್ಸ್ ಪರ್ಟಿಕ್ಯುಲರ್ ಆಗಿ ಶೇರ್ಸ್ ಅಂತ ಹೇಳ್ಬೇಕಂದ್ರೆ ಆ ಶೇರ್ಸ್ ಮೇಲೆ ಇಲ್ಲಿ ಡಿವಿಡೆಂಡ್ ಅನ್ನ ಕೊಡಲಾಗತ್ತ. ಅಂಡ್ ಅಂದ್ರೆ ಆ ಡಿವಿಡೆಂಡ್ ಅನ್ನ ಏನು ಡಿವೈಸಬಲ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಅದನ್ನ ಹಂಚಲಾಗತ್ತ. ಅಲೋಕೇಶನ್ ಅಂದ್ರೆ ಹಂಚೋದು, ಯಾರಲ್ಲಿ ಅಂದ್ರೆ ಆ ಪಾರ್ಟೀಸ್ಗಳಲ್ಲಿ. ಅಂಡ್ ಹಿಯರ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದಿ ಮ್ಯಾನೇಜ್ಮೆಂಟ್ ಇಸ್ ವಾಟ್? ದಿ fully distribution of that profit or partially distribution. Okay, regarding that the decisions are taken here. Okay, so ಇಲ್ಲಿ ಒಂದು ಮ್ಯಾನೇಜ್ಮೆಂಟ್ ಫಂಕ್ಷನ್ ಏನು ಇಂಪಾರ್ಟೆಂಟ್ ಆಗತ್ತಂದ್ರೆ ಪ್ರಾಫಿಟ್ ಏನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ನಿಜ, ಹಂಚಬೇಕು ನಿಜ, ಆದರೆ ಆ ಮ್ಯಾನೇಜ್ಮೆಂಟ್ದು ಆ ಮ್ಯಾನೇಜ್ಮೆಂಟ್ದವರು ಪ್ರಾಫಿಟ್ ಅನ್ನ ಫುಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಥವಾ ಪಾರ್ಷಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂದ್ರೆ ಪಾರ್ಷಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಪಾರ್ಷಲಿ ರಿಟೈನ್ ಮಾಡಿಕೊಳ್ತಾರೆ, ಅಂದ್ರೆ ಫರ್ಮ್ದಲ್ಲಿ ಉಳಿಸಿಟ್ಟುಕೊಳ್ತಾರೆ. ಸೊ ಫಾರ್ ದಿ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಓಕೆ, ಭವಿಷ್ಯತ್ತಿನಲ್ಲಿ ಫರ್ಮ್ಗೆ ಅವಶ್ಯಕತೆ ಬಂದಾಗ ಅದೇ ದುಡ್ಡನ್ನ ರಿಟೈನ್ಡ್ ಮಾಡಿದಂಥ ಫಂಡನ್ನ ಏನು ಮಾಡ್ತಾರೆ ಅಂದ್ರೆ ರೀಇನ್ವೆಸ್ಟ್ ಮಾಡ್ತಾರೆ, ಬದಲಿಗೆ ಹೊರಗಿನಿಂದ ತರುವುದು ಬಿಟ್ಟು. ಓಕೆ, ಸೊ ಇಲ್ಲ ಅಂದ್ರೆ ಇಲ್ಲಿ ಫುಲ್ಲಿ ಏನಾದರೂ ಪ್ರಾಫಿಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿದರೆ ಭವಿಷ್ಯದಲ್ಲಿ ಫರ್ಮ್ಗೆ ದುಡ್ಡು ಬೇಕಾದಾಗ ಮತ್ತೆ ಏನು ಮಾಡಬೇಕಾಗತ್ತಂದ್ರೆ ಎಕ್ಸ್ಟರ್ನಲ್ ಪಾರ್ಟಿ ಕಡೆಯಿಂದ ದುಡ್ಡನ್ನು ರೈಸ್ ಮಾಡಬೇಕಾಗತ್ತೆ. ಒಂದು ವೇಳೆ ಫರ್ಮ್ದವರು ಸಮ್ ಪೋರ್ಷನ್ ಆಫ್ ಪ್ರಾಫಿಟ್ ಅನ್ನ ಇಟ್ಕೊಂಡಿದ್ರಂದ್ರೆ, ರಿಟೈನ್ ಮಾಡಿಕೊಂಡಿದ್ರಂದ್ರೆ, ಸೊ ಅದೇ ಪ್ರಾಫಿಟ್ ಅನ್ನ ಇಲ್ಲಿ ಏನು ಮಾಡ್ಬೋದು ಅಂದ್ರೆ ಫರ್ಮ್ದವರು ರೀಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ವಾಟ್ ಎವರ್ ದ್ಯಾಟ್ ರಿಗಾರ್ಡಿಂಗ್ ದ್ಯಾಟ್ ಅದರ ಕುರಿತು ಇಲ್ಲಿ ಏನು ಮ್ಯಾನೇಜ್ಮೆಂಟ್ದವರು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ತೀವಿ. ಓಕೆ, ಎಸ್, ದಟ್ ಈಸ್ ಅಬೌಟ್ ವಾಟ್ ದಿ ಅಲೋಕೇಶನ್ ಆಫ್ ನೆಟ್ ಪ್ರಾಫಿಟ್ ಆರ್ ಮ್ಯಾನೇಜ್ಮೆಂಟ್ ಆಫ್ ಇನ್ಕಮ್. The next one, negotiation for new outside financing. Okay, so negotiation for new outside financing. If the firm requires the finance from the outsider parties, okay, here that firm negotiate with them. Okay, so here the firm negotiate with them. Okay, why? Because if the firm wants to raise the credit from the external party, that may be from creditor or from the banker. Okay, here the negotiation is very essential thing here. Okay, and that is the another one important function of the financial management. Okay, ಇಲ್ಲಿ ಏನು ಮ್ಯಾನೇಜ್ಮೆಂಟ್ ದವರು ಏನು ಮಾಡಬೇಕಾಗತ್ತೆ ಅಂದ್ರೆ ಎಕ್ಸ್ಟರ್ನಲ್ ಪಾರ್ಟೀಸ್ ಕಡೆಯಿಂದ ದುಡ್ಡನ್ನ ತರಬೇಕಾಗತ್ತ, ರೈಸ್ ಮಾಡಬೇಕಾಗತ್ತ. ಫಾರ್ ಎಕ್ಸಾಂಪಲ್ ಅದು ಕ್ರೆಡಿಟರ್ ಆಗಿರ್ಬೋದು, ಬ್ಯಾಂಕರ್ ಆಗಿರ್ಬೋದು. ಇನ್ನು ದುಡ್ಡನ್ನ ತರಬೇಕಾದಾಗ, ಆ ಕ್ರೆಡಿಟ್ ಅನ್ನ ರೈಸ್ ಮಾಡಬೇಕಾದಾಗ, ಉದರಿ ಸಾಲವನ್ನ ಏನು ರೈಸ್ ಮಾಡಬೇಕಾದಾಗ ಕೆಲವೊಂದಿಷ್ಟು ನೆಗೋಷಿಯೇಷನ್ಗಳನ್ನ ಮಾಡಲಾಗತ್ತ. ಓಕೆ, ಕೆಲವೊಂದಿಷ್ಟು ನೆಗೋಷಿಯೇಷನ್ಗಳನ್ನು ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಒಬ್ಬ ಯಾರೋ ಎಕ್ಸ್ಟರ್ನಲ್ ಪಾರ್ಟಿ ಇದ್ದಾನೆ ಅಂದ್ರೆ ಕ್ರೆಡಿಟರ್ ತೆಗೆದುಕೊಳ್ಳೋಣ. ಸೊ ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಫರ್ಮ್ಗೆ ಒಂದು 50 lakh ಲೋನ್ ಅನ್ನ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಜಸ್ಟ್ ಟೇಕ್ ಎ ಎಕ್ಸಾಂಪಲ್. ಒಬ್ಬ ಕ್ರೆಡಿಟರ್ ಇದ್ದಾನೆ, ಏನು ಅಂತ ವ್ಯಕ್ತಿ, ಆತ ಏನ್ ಮಾಡ್ತಾ ಇದ್ದಾನೆ, ಫರ್ಮ್ಗೆ ಒಂದು 50 lakh ಲೋನ್ ಅನ್ನ ಕೊಡ್ತಾ ಇದ್ದಾನೆ. ಇನ್ನ ಆತ ಹೇಳ್ತಾ ಇದ್ದಾನೆ ರೇಟ್ ಆಫ್ ಇಂಟ್ರೆಸ್ಟ್ ಒಂದು 13% ತಗೊಳ್ಳೋಣ. ಆತ ಎಷ್ಟು ಹೇಳ್ತಿದ್ದಾನೆ, ರೇಟ್ ಆಫ್ ಇಂಟ್ರೆಸ್ಟ್ 13% ಆನ್ ಹಿಸ್ ಲೋನ್ ಅಂತ ತಿಳ್ಕೊಳ್ಳೋಣ. ಇನ್ನ ಅವಾಗ ಆ 13% ಹೇಳಿದ ಮೇಲೆ ಮ್ಯಾನೇಜ್ಮೆಂಟ್ದವರು ಡೈರೆಕ್ಟ್ ಆಗಿ ಆ 13%ಗೆ ದುಡ್ಡನ್ನು ತರುವುದಿಲ್ಲ. ಮ್ಯಾನೇಜ್ಮೆಂಟ್ದವರು 13%ಗೆ ಡೈರೆಕ್ಟ್ ಆಗಿ ದುಡ್ಡನ್ನು ತರುವುದಿಲ್ಲ. ಇವರು ಏನು ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಬಾರ್ಗೇನಿಂಗ್ ಮಾಡ್ತಾರೆ. ಸೊ ಇವ್ರು ಏನು ಹೇಳ್ಬೋದು ಅಂದ್ರೆ, ಸೊ 11% ಅಂತ ಕೇಳ್ಬೋದು. ಅಂಡ್ ಲಾಸ್ಟ್ ಫಾರ್ ಎಕ್ಸಾಂಪಲ್ ಲಾಸ್ಟ್ಗೆ ಆ 12ಗೆ ಬಂತಂತ ತಿಳ್ಕೊಳ್ಳೋಣ. ಸೊ ಅಂದ್ರೆ ಇಯರ್ 13% ಆ ಕ್ರೆಡಿಟರ್ ಹೇಳ್ತಾ ಇದ್ದ, ಅಂದ್ರೆ ಏನು ಅಂತ ವ್ಯಕ್ತಿ 50 lakh ಲೋನ್ ಕೊಡುವವನು 13% ಇಂಟ್ರೆಸ್ಟ್ ಕೇಳ್ತಾ ಇದ್ದ. ಇನ್ನ ಮ್ಯಾನೇಜ್ಮೆಂಟ್ದವರು 11 ಅಂತ ಹೇಳಿದ್ರು, ಮಿಡಲ್ದಲ್ಲಿ ಎಷ್ಟಿಗೆ ಬಂತಂದ್ರೆ 12ಗೆ ಬಂತ ತಿಳ್ಕೊಳ್ಳೋಣ. ಇನ್ನು 12 ಮತ್ತು 13, ಸೊ ಅದರ ಮಧ್ಯೆ ಡಿಫ್ರೆನ್ಸ್ ಎಷ್ಟಾಯಿತು, 1 rupees. ಓಕೆ, ಸೊ 1 rupees ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ನೆಗ್ಲೆಕ್ಟ್ ಮಾಡಿದ್ರಲ್ಲ. ಸೊ ಆ ನೆಗ್ಲೆಕ್ಟ್ ಮಾಡ್ತಾರಲ್ಲ, ಆ ಪ್ರಕ್ರಿಯೆ ಇದೆಯಲ್ಲ, ಆ ನೆಗ್ಲೆಕ್ಟ್ ಮಾಡೋದಕ್ಕೆ ಇಲ್ಲಿ ನಾವು ಏನು ಕರಿತಾ ಇದ್ದೀವಿ ಅಂದ್ರೆ ನೆಗೋಸಿಯೇಷನ್ಸ್ ಅಂತ ಕರಿತಾ ಇದ್ದೀವಿ. ಅದನ್ನೇ ಏನು ಕರಿತೀವಿ ನಾವು ಇಲ್ಲಿ, ನೆಗೋಸಿಯೇಷನ್ಸ್. ಕ್ಲಿಯರ್? ಓಕೆ,
Then next one, checking upon financial performance. Yes, that is also the important function of the financial management. Here the financial statements are prepared for the to measure or allocate or to check the financial performance of the management or financial performance of the business organization. Okay, so ಇಲ್ಲಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡೋದು, ಅದರದ್ದು ಮ್ಯಾನೇಜ್ಮೆಂಟ್ ತಮ್ಮದೇ ಒಂದು ಎಫಿಷಿಯನ್ಸಿ ಲೆವೆಲ್ ಅನ್ನ ಚೆಕ್ ಮಾಡೋದಾಗಿರ್ಬೋದು, ಅಥವಾ ಆ ಬಿಸ್ನೆಸ್ ಆರ್ಗನೈಸೇಷನ್ ಅದು ಎಫಿಷಿಯನ್ಸಿಯನ್ನು ಅಥವಾ ಅದರ ಪರ್ಫಾರ್ಮೆನ್ಸ್ ಅನ್ನ ಏನು ಗ್ರೋತ್ ಆಗಿದೆ ಅನ್ನೋದ್ರ ಕುರಿತು ಚೆಕ್ ಮಾಡೋದು. ಇದು ಯಾರ ಕಾರ್ಯವಾಗಿದೆ ಅಂತಂದ್ರೆ ಆ ಮ್ಯಾನೇಜ್ಮೆಂಟ್ ಕಾರ್ಯ ಅಂತ ಹೇಳ್ತೀವಿ. ಇನ್ನು ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡಬೇಕಾದ್ರೆ ಇಲ್ಲಿ ಏನನ್ನ ಪ್ರಿಪೇರ್ ಮಾಡಲಾಗತ್ತ ಅಂತ ಕೇಳಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ಅಂದ್ರೆ ಅದು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಅದಕ್ಕೆ ಶಾರ್ಟ್ ಆಗಿ ಇನ್ನೊಂದು ಹೆಸರಿದೆ, ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಒನ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಿ, ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್. ಅಂಡ್ ದಟ್ ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಕಾಲ್ಡ್ ದಿ ಪೊಸಿಷನ್ ಸ್ಟೇಟ್ಮೆಂಟ್. ಓಕೆ, ಸಮ್ ಟೈಮ್ ನಾವು ಏನ್ ಕರಿತೀವಿ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ಗೆ ಏನಂತ ಕರಿಬಹುದು ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಕ್ಲಿಯರ್? ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ಗೆ ಇನ್ನೊಂದು ಹೆಸರು ಏನಂತ ಕರಿತೀವಿ, ಅನದರ್ ವರ್ಡ್ ದಿ ಇನ್ಕಮ್ ಸ್ಟೇಟ್ಮೆಂಟ್. ಸೇಮ್ ಲೈಕ್ ದಟ್ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ಗೆ ಏನಂತ ಕರಿತಾ ಇದ್ದೀವಿ ಅಂದ್ರೆ ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಓಕೆ, ಎಸ್. ಸೊ ದೆನ್ ಅವುಗಳನ್ನು ಇಲ್ಲಿ ಪ್ರಿಪೇರ್ ಮಾಡಲಾಗತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಅಕಾರ್ಡಿಂಗ್ ಟು ದಿ ನ್ಯೂ ಕಂಪನೀಸ್ ಆಕ್ಟ್, ಇಫ್ ಯು ಥಿಂಕ್ ಅಬೌಟ್ ದಿ ಅಕಾರ್ಡಿಂಗ್ ಟು ದಿ ನ್ಯೂ ಕಂಪನೀಸ್ ಆಕ್ಟ್ ಯಾವುದು 2013. ಪ್ರಿಪರೇಷನ್ ಆಫ್ ದಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಲ್ಸೋ ಮ್ಯಾಂಡೇಟರಿ ಫಾರ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಓಕೆ, ಸೊ ಇಲ್ಲಿ ಕೇವಲ ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ಸ್ಗಳನ್ನು ಬಿಡಿಸೋದಿಲ್ಲ, ಬದಲಿಗೆ ಇಲ್ಲಿ ಇನ್ನೊಂದು ಯಾವುದು ಅಂದ್ರೆ ಇನ್ನೊಂದು ಇಲ್ಲಿ ಮ್ಯಾಂಡೇಟರಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕಂಪಲ್ಸರಿ ಆಗಿ ಬಿಡಿಸಬೇಕಾದದ್ದು ಯಾವುದಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಬಿಡಿಸಬೇಕು ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ಯಾವುದಂದ್ರೆ ನ್ಯೂ ಕಂಪನೀಸ್ ಆಕ್ಟ್ 2013. ಓಕೆ, ದಟ್ ಈಸ್ ಫಾರ್ ಯುವರ್ ಎಕ್ಸ್ಟ್ರಾ ನಾಲೆಜ್. ಜಸ್ಟ್ ನೀವು ಏನ್ ಮಾಡಬಹುದು ಅಂದ್ರೆ P&L ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅನ್ನು ತೆಗೆದುಕೊಳ್ಬಹುದು. ಓಕೆ, ಎಸ್. ದ ನೆಕ್ಸ್ಟ್ ಒನ್, advising the top management. Yes, the next one important function of the management is what? Advising the top management. Yes, we already explained regarding that the executive functions. Who handle these functions? That means the middle level management. And here the middle level management can advise the top level management regarding the financial activity of the business organization. Okay, ಸೊ ಫೈನಾನ್ಷಿಯಲ್ ಆಕ್ಟಿವಿಟಿಗಳ ಕುರಿತು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ದವರು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ದವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಅಡ್ವೈಸ್ ಮಾಡ್ತಾರೆ. ಎಸ್, ಸೊ ಕೆಲವೊಂದಿಷ್ಟು ಅವರ ಸಜೆಷನ್ ಗಳನ್ನ ಕೊಡ್ತಾರೆ, ಕೆಲವೊಂದಿಷ್ಟು ಗೈಡ್ಲೈನ್ಸ್ ಗಳನ್ನ ಕೊಡ್ತಾರೆ. ಓಕೆ, ಅಥವಾ ತಮ್ಮ ಒಪಿನಿಯನ್ ಅನ್ನ ಕೊಡ್ತಾರೆ. ಯಾರಿಗೆ? ಟು ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಅಂಡ್ ಹೂ ಕವರ್ಡ್ ಅಂಡರ್ ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್? That means the board of directors or the chairmans or presidents of the presidents, etc. are covered under the top level management. Okay, yes, these are what the executive functions of the financial management. And then now we will see the second category of functions, that is incidental or routine functions. Okay, so the yaudandre incidental or routine functions, and here the name itself explains that incidental or routine functions, that means day to day functions or regular functions. routines ಅಂದ್ರೆ ರೆಗ್ಯುಲರ್. ಓಕೆ, ಸೊ ದಿನಂಪ್ರತಿ ಅಂದ್ರೆ ರೆಗ್ಯುಲರ್ ಆಗಿ ಇಲ್ಲಿ ಕೆಲವೊಂದಿಷ್ಟು ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಸೊ ದೆನ್ ಇನ್ನು ಹಾಗಾದ್ರೆ ಇಲ್ಲಿ ಯಾವ ವ್ಯಕ್ತಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಕೇಳಿದ್ರೆ ಹೂ ಪಾರ್ಟಿಸಿಪೇಟ್ ಇನ್ ದೀಸ್ ಫಂಕ್ಷನ್ಸ್? ದಟ್ ಮೀನ್ಸ್ ದಿ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ದಿ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ ಪಾರ್ಟಿಸಿಪೇಟ್ ಇನ್ ದೀಸ್ ಫಂಕ್ಷನ್ಸ್. And if you think about that, the meaning of incidental or routine functions, that is which functions are not requires the high professional talent as well as high professional skills, that functions are called incidental or routine functions. Okay, so ಅಂದ್ರೆ ಇದರ ಮೀನಿಂಗ್ ಅನ್ನು ಹೇಳಬೇಕಂದ್ರೆ ಯಾವ ಕಾರ್ಯಗಳಿಗೆ ಹೈ ಪ್ರೊಫೆಷನಲ್ ಟ್ಯಾಲೆಂಟ್, ಹೈ ಪ್ರೊಫೆಷನಲ್ ಸ್ಕಿಲ್ಸ್ಗಳು ಅವಶ್ಯಕತೆ ಇಲ್ಲವೋ ಅವುಗಳಿಗೆ ನಾವು ಏನ್ ಕರಿತಾ ಇದ್ದೀವಿ? ಇನ್ಸಿಡೆಂಟಲ್ ಆರ್ ರೂಟೈನ್ ಫಂಕ್ಷನ್ಸ್ ಅಂತ ಕರಿತಾ ಇದ್ದೀವಿ. ಓಕೆ, ಸೊ ಇನ್ನು ಇಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ದಿ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್. ಇನ್ನು ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಸೂಪರ್ವೈಸರ್ ಆಗಿರ್ಬೋದು ಅಥವಾ
ಅಕೌಂಟೆಂಟ್ಗಳು ಅಥವಾ ಯಾರೇ ಕ್ಲರ್ಕ್ಗಳು ಇಲ್ಲಿ ಏನು ಮಾಡ್ತಾರೆ ಅಂದರೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳ್ತೀವಿ. ಓಕೆ, ದೆನ್ ನಾವು ವಿಲ್ ಸಿ ದಿ ಸಮ್ ಆಫ್ ರಿಟರ್ನ್ ಫಂಕ್ಷನ್ಸ್. ಸಿ ಫಸ್ಟ್ ಒನ್, ರೆಕಾರ್ಡ್ ಕೀಪಿಂಗ್ and reporting. Okay, so the prime function of the return clerk or the accountant is what? Just keeping the records and reporting that records to their superiors. Okay, ಇಲ್ಲಿ ಮೊದಲನೇದು ಒಂದು ಕಾರ್ಯ ಯಾರ್ದು, ರಿಟರ್ನ್ ಕ್ಲರ್ಕು ಅಥವಾ ಅಕೌಂಟೆಂಟ್ಗಳು ಏನಂತ ಕೇಳಿದ್ರೆ ರೆಕಾರ್ಡನ್ನು ಕೀಪ್ ಮಾಡೋದು. ಎಸ್, ಸೊ ಆ ರೆಕಾರ್ಡನ್ನು ಕೀಪ್ ಮಾಡಿದಂಥ ರೆಕಾರ್ಡನ್ನು ಅಥವಾ ಮೇಂಟೈನ್ ಮಾಡಿದಂಥ ರೆಕಾರ್ಡನ್ನು ಏನು ಮಾಡೋದಂದ್ರೆ ಯಾರಿಗೆ ಸಬ್ಮಿಟ್ ಮಾಡೋದಂದ್ರೆ ತಮ್ಮ ಸುಪೀರಿಯರ್ಗೆ ಅಂದರೆ ತಮ್ಮ ಮೇಲಧಿಕಾರಿಗಳಿಗೆ ಏನು ಮಾಡೋದಂದ್ರೆ ರಿಪೋರ್ಟಿಂಗ್ ಮಾಡೋದು. ಎಸ್, ಸೊ ದಟ್ ಮೀನ್ಸ್ ಇಲ್ಲಿ ರೆಕಾರ್ಡ್ ಕೀಪಿಂಗ್ ಅಂದರೆ ಏನು ಡೇ ಟು ಡೇ ಆಕ್ಟಿವಿಟೀಸ್ಗಳಾಗ್ತಾವಲ್ಲ ಬಿಸ್ನೆಸ್ ಆರ್ಗನೈಸೇಷನ್ದಲ್ಲಿ, ಸೊ ಅವುಗಳ ಬದಲು ಏನು ಮಾಡೋದಂದ್ರೆ ರೆಕಾರ್ಡನ್ನು ಏನು ಮಾಡೋದಂದ್ರೆ ಬರೆದಿಡುವುದು. ಆ್ಯಂಡ್ ಆ ಬರೆದಿಟ್ಟಂಥ ರೆಕಾರ್ಡನ್ನು ಯಾರಿಗೆ ಸಬ್ಮಿಟ್ ಮಾಡೋದು ಅಥವಾ ಯಾರಿಗೆ ರಿಪೋರ್ಟ್ ಮಾಡೋದು ಅಂದರೆ ತಮ್ಮ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಮಾಡೋದು ಅಂತ ಹೇಳ್ತೀವಿ. ಸೊ ಅದು ಏನಂದರೆ ಪ್ರೈಮ್ ಅಥವಾ ಫಸ್ಟ್ ಫಂಕ್ಷನ್ ಆಫ್ ದಿ ರಿಟರ್ನ್ ಕ್ಲರ್ಕು ಅಥವಾ ಏನು ಅಕೌಂಟೆಂಟ್ಗಳದ್ದು ಒಂದು ಕಾರ್ಯವಾಗಿರತ್ತೆ ಅಂತ ಹೇಳ್ತೀವಿ. ದೆನ್ the next one, preparation of the financial statement. Yes, so not only just enough for the keeping the records, here the preparation of the financial statements is must and should. Okay, so to fulfill the legal requirement also. Okay, to fulfill the legal requirements also. So according to the legal requirements here, the firm have to have prepared the financial statements like the statement of profit and loss account and statement of balance sheet, as well as if you think about that, the according to the New Companies Act 2013, the preparation of the cash flow statement is also mandatory. Okay, so ಇಲ್ಲಿ ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಪ್ರಿಪೇರ್ ಮಾಡೋದು ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಇನ್ನು ಇಲ್ಲಿ ಅಕಾರ್ಡಿಂಗ್ ಟು 2013 ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ಹೇಳಬೇಕಂದ್ರೆ ಫರ್ಮ್ದವರು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಬಿಡಿಸೋದು ಸಹಿತ ಏನಾಗಿದೆ ಅಂದರೆ ಮ್ಯಾಂಡೇಟರಿ ಆಗಿದೆ ಅಂತ ಹೇಳ್ತೀವಿ, ಕಂಪಲ್ಸರಿ ಆಗಿದೆ ಅಂತ ಹೇಳ್ತೀವಿ. ಓಕೆ, ಎಸ್, ಇನ್ನು ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಯಾಕೆ ಪ್ರಿಪೇರ್ ಮಾಡಬೇಕಂದ್ರೆ ಆಲ್ಸೋ ಟು ಫುಲ್ಫಿಲ್ ದಿ ಲೀಗಲ್ ರಿಕ್ವೈರ್ಮೆಂಟ್ಸ್. ಯಾಕೆಂದರೆ ಕಾನೂನು ಅದನ್ನು ಬಯಸುತ್ತೆ, ಅಂದರೆ ಆ್ಯಕ್ಟ್ ಅದನ್ನು ಬಯಸುತ್ತೆ. ಕಂಪ್ನೀಸ್ಗಳ ತೆಗೆದುಕೊಂಡಾಗ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ಅದೇನು ಇಲ್ಲಿ ಕಂಪಲ್ಸರಿ ಆಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಬಿಡಿಸ್ಬೇಕು ಅಂತ ಹೇಳ್ತೀವಿ. ದೆನ್ ಸೊ ವಾಟ್ ಎವರ್ ದ್ಯಾಟ್, ಬಟ್ ಅದು ಕಾರ್ಯವನ್ನು ಮಾಡ್ತಾರೆ ಯಾರು ಅಂತ ಕೇಳಿದ್ರೆ ದಿ ರಿಟರ್ನ್ ಕ್ಲರ್ಕ್ಸ್ ಅಥವಾ ಅಕೌಂಟೆಂಟ್ಗಳು. ಅಂದರೆ ಇಲ್ಲಿ ಈ ಫಂಕ್ಷನ್ಸ್ಗಳನ್ನು ಮಾಡೋರು ಅಂದರೆ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ದವರು. ಓಕೆ, ದೆನ್ ನೆಕ್ಸ್ಟ್ ಒನ್, ಕ್ಯಾಶ್ ಪ್ಲಾನಿಂಗ್ ಆ್ಯಂಡ್ ಸೂಪರ್ವಿಷನ್. ಎಸ್, ಸೊ regarding to the day-to-day activities, cash plannings are very essential thing here. So how much to spend, okay, regarding that the decisions are taken, and the same time supervision also very essential thing for the that day-to-day expenses. Okay, ಸೊ ಕ್ಯಾಶ್ ಪ್ಲಾನಿಂಗ್ ಆ್ಯಂಡ್ ಸೂಪರ್ವಿಷನ್ ಅಂತ ಹೇಳ್ತೀವಿ. ಅಂದರೆ ದಿನಂಪ್ರತಿ ಎಷ್ಟು ದುಡ್ಡು ಬೇಕಾಗತ್ತೆ, ಎಷ್ಟು ದುಡ್ಡು ಖರ್ಚು ಮಾಡಬೇಕಾಗತ್ತೆ, ಆ್ಯಂಡ್ ಆ ಖರ್ಚಿನ ಮೇಲೆ ಕೆಲವೊಂದು ಸೂಪರ್ವಿಷನ್ ಮಾಡೋದು. ಸೊ ಇದು ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಇಲ್ಲಿ ಮಾಡಲಾಗತ್ತೆ. ಆ್ಯಂಡ್ ಇದನ್ನು ಯಾರು ಮಾಡ್ತಾರೆ ಅಂದರೆ ಅದು ಕ್ಲರ್ಕ್ ಆಗಿರ್ಬೋದು ಅಥವಾ ಅಕೌಂಟೆಂಟ್ ಆಗಿರ್ಬೋದು ಅಥವಾ ಸೂಪರ್ವೈಸರ್ ಆಗಿರ್ಬೋದು, ಈ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳ್ತೀವಿ. ದ ನೆಕ್ಸ್ಟ್, ಕ್ರೆಡಿಟ್ ಮ್ಯಾನೇಜ್ಮೆಂಟ್. ಓಕೆ, ಸೊ ದಟ್ ಈಸ್ ಆಲ್ಸೋ ಕವರ್ಡ್ ಅಂಡರ್ ದಿ ರಿಟರ್ನ್ ಫಂಕ್ಷನ್ಸ್. ಓಕೆ, ಸೊ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಇಲ್ಲಿನೂ ಏನಾಗುತ್ತೆ ಅಂದರೆ ರಿಟರ್ನ್ ಫಂಕ್ಷನ್ಸ್ದಲ್ಲಿನೂ ಕವರ್ಡ್ ಆಗುತ್ತೆ. ದಟ್ ಮೀನ್ಸ್ ಹಿಯರ್ ದಿ ರಿಟರ್ನ್ ಕ್ಲರ್ಕ್ or accountant can negotiate with the creditor or with the bankers. ಓಕೆ, ಸೊ ಇಲ್ಲಿ ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂದರೆ ಬ್ಯಾಂಕರ್ ಜೊತೆಗೆ ಅಥವಾ ಕ್ರೆಡಿಟರ್ ಜೊತೆಗೆ ಆ ರಿಟರ್ನ್ ಕ್ಲರ್ಕರು ಅಥವಾ ಅಕೌಂಟೆಂಟ್ಗಳು ಏನು ಮಾಡ್ತಾರೆ ಅಂದರೆ ನೆಗೋಷಿಯೇಷನ್ಸ್ಗಳನ್ನು ಮಾಡ್ತಾರೆ. We already learned regarding that what is the negotiation in the executive functions. Okay, so that is again repeated here. The next one, custody and safeguarding different financial securities. Okay, so that is also very essential, the essential and important function of the accountant or the supervisors.
Okay, so why? Because they have to provide the safeguard or custody to the different financial securities, that may be shares, debentures or bonds, etc. Okay, ಸೊ ಡಿಫ್ರೆಂಟ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ಗಳಿಗೆ ಇಲ್ಲಿ ಏನು ಮಾಡಬೇಕಂದ್ರೆ ಅವರು ಸೇಫ್ ಕಸ್ಟಡಿಯನ್ನು ಒದಗಿಸಿಕೊಡಬೇಕು ಅಂತ ಹೇಳ್ತೀವಿ. ಯಾರು? ಅಕೌಂಟೆಂಟ್ ಆಗಿರ್ಬೋದು ಅಥವಾ ದಿ ಸೂಪರ್ವೈಸರ್ ಆಗಿರ್ಬೋದು. ಓಕೆ, ಎಸ್, these are what the incidental or routine functions. Then dear students, totally in this today's class we learned regarding that the functions of financial management, that is executive functions as well as incidental or routine functions. Okay, yes. Then if you have any doubts regarding this, please comment on the same. I will clarify that. Okay, thank you.